ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಒಂದು ಚಾನಲ್ಗೆ ಇನ್ನೂ ಸಬ್ ಆಗಿಲ್ಲ ಬೇಗ ಬೇಗ ಸಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಮಾಡುವ ಪ್ರತಿಯೊಂದು ವಿಡಿಯೋ ನಿಮಗೆ ಮೊದಲು ರೀಚ್ ಆಗುತ್ತೆ. ನೋಡಿರಿ, ಏನಿಲ್ಲ, ನೈಟ್ ಊಟಕ್ಕೆ ನಮ್ಮ ಮನೇಲಿ ಚಿಕನ್ ಮಾಡಕತ್ತೀವಿ. ಅದು ಈ ಬೇಸಿಗೆ ಟೈಮಲ್ಲಿ ಚಿಕನ್ ತಿನ್ನಬಾರ್ದು. ಬಟ್ ಇವತ್ತು ನಮ್ಮ ಅಣ್ಣ ಮ್ಯಾಂಗ್ಳೂರಿಂದ ನಮ್ಮ ಊರಿಗೆ ಬಂದಾರ, ನಮ್ಮ ಬಾದಾಮಿಗೆ. ಚಿಕನ್ ತೊಗೊಂಬಂದಾರ 1 kg ಅಷ್ಟು ಚಿಕನ್. ಅದಕ್ಕೆ ನಾನು ಸಿಂಪಲ್ಲಾಗಿರಿ, ಎಂಥ ಮಸಾಲೆ ಗಿಸಾಲೆ ಎಂಥದ್ದು ಆ್ಯಡ್ ಮಾಡಲ್ಲ. ಸಿಂಪಲ್ಲಾಗಿ ಒಂದು 5-10 ನಿಮಿಷದಲ್ಲಿ ರೆಡಿ ಆಗುವಂತಹ ಚಿಕನ್ನ. ಕೆಲವೊಬ್ಬರಿಗೆ ಚಿಕನ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಬೋರ್ ಆಗಿಬಿಡುತ್ತಾ. ಏನು ಚಿಕನ್ ಮಾಡೋದು, ಅದಕ್ಕೆಲ್ಲ ಏನು ತಯಾರಿ ಎಲ್ಲ ಮಾಡ್ಕೋಬೇಕು, ಇನ್ನೇನು ಚಿಕನ್ ಮಾಡೋದು ಬಿಡು ಅಂತ ಕೆಲವೊಬ್ಬರಿಗೆ ಫುಲ್ ಬೋರ್ ಆಗಿರುತ್ತೆ. ಆ ಟೈಮಲ್ಲಿ ಎಂಥದ್ದು ಮಸಾಲೆ ಬೇಡ, ಏನು ಬೇಡ, 1-2 ಈರುಳ್ಳಿ, 2 ಟೊಮೆಟೊ ಇದ್ದರೆ ಸಾಕು. ಇಷ್ಟರಲ್ಲೇ ಚಿಕನ್ನ ಈಸಿಯಾಗಿ ಮಾಡ್ಕೋಬೋದು. ಈ ಮಸಾಲೆ ಹಾಕಿ ಚಿಕನ್ ಮಾಡೋದ್ರಿಂದ ಅದೇನು ಅಷ್ಟು ಟೇಸ್ಟ್ ಕೊಡಲ್ಲ. ಬಟ್ ಈ ಈರುಳ್ಳಿ ಟೊಮೆಟೊ ಹಾಕಿ ನೀವು ಚಿಕನ್ ಮಾಡಿ, ಯಾವುದೇ ಈ ಕೊಬ್ಬರಿ ಆಯಿತು ಇದನ್ನು ಆ್ಯಡ್ ಮಾಡಿದೆ, ಬರೀ ಈರುಳ್ಳಿ ಟೊಮೆಟೊನ ಬರೀ ಅಷ್ಟನ್ನೇ ಹಾಕಿ ಚಿಕನ್ ಮಾಡಿ ಎಷ್ಟು ಟೇಸ್ಟ್ ಆಗುತ್ತೆ ಅಂದರೆ ನಮ್ಮ ಬೆರಳನ್ನು ನಾವೇ ಕಚ್ಕೋಬೇಕು. ಬರೀ ಇವತ್ತು ನಾನು ಅದೇ ಚಿಕನ್ನ ಹೇಗೆ ಮಾಡೋದಂತ ಈ ವಿಡಿಯೋ ಮೂಲಕ ತೋರಿಸ್ತೀನಿ. ಮತ್ತು ಏನಿಲ್ಲರಿ, ಸಿಂಪಲ್ಲಾಗಿ ಚಿಕನ್ ಮಾಡೋಕ್ಕೆ ನಾನು ಏನೆಲ್ಲ ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ಯಾವೆಲ್ಲ ಪದಾರ್ಥಗಳನ್ನು ತಗೊಂಡಿದ್ದೀನಿ ಅಂತ ಇಲ್ಲಿ ತೋರಿಸ್ತೀನಿ ಬರ್ರಿ. ನೋಡಿರಿ, ಬೇಸಿಗೆ ಬಿಸಿಲು ಎಷ್ಟು ಮುಖದಾಗೆಲ್ಲ ಫುಲ್ ಬೆವರು ಅಂದರೆ ಬೆವರು ಸ್ಟಾರ್ಟ್ ಆಗಿಬಿಟ್ಟತಿ. ಇರಲಿ, ತಿನ್ನೋಣ, ಇರೋದೊಂದು ಜೀವನ. ನೋಡಿರಿ, ಇಲ್ಲೇ ನಾನು 1 kg ಚಿಕನ್ನ ಮಾಡಾಕತ್ತೀನಿ ಸಿಂಪಲ್ಲಾಗಿ. ಒಂಥರ ಅದನ್ನು ಆ ಕಡೆ ಸಾಂಬಾರು ಅಲ್ಲ, ಈ ಕಡೆ ಸುಕ್ಕನೂ ಅಲ್ಲ, ಏನಿಲ್ಲ, ಒಂಥರ ಹಳ್ಳಿ ಸೈಡು ಏನಂತಾರೆ ಅದಕ್ಕೆ, ಒಂಥರ ಚಿಕನ್ ಪಲ್ಯ ಅಂತಲೇ ಅನ್ಬೋದು ರೀ. ನೀವೇನು ಹೆಸರಿಡ್ತೀರ ಹೆಸರಿಡಿ, ಬಟ್ ನಾನಂತೂ ಅದನ್ನು ಒಂಥರ ಚಿಕನ್ ಪಲ್ಯ ಅಂತಲೇ ಅನ್ಬೋದು. ಅದನ್ನೇ ಮಾಡಾಕತ್ತೀನಿ ನೋಡಿರಿ. ಇವಾಗ ನಾವು ಈಸಿಯಾಗಿ ಚಿಕನ್ ಮಾಡ್ಕೊಳಕ್ಕೆ ಇಲ್ಲಿ 1-2 ಟೊಮೆಟೊ, ಹಾಗೆ 1-2 ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಕರಿಕಾಳು, 4 ಕರಿಕಾಳು, ಕೊತ್ತಂಬರಿ, 1 ಹಾಗೆ ಪಲಾವ್ ಎಲೆನ ತೊಗೊಂಡಿದ್ದೀನಿ. ಇಷ್ಟಿದ್ರೆ ಸಾಕ್ರಿ. ಚಿಕನ್ ಅಂತೂ ಈಸಿಯಾಗಿ ಒಂದು 10 ಮಿನಿಟ್ಸಲ್ಲೇ ರೆಡಿ ಆಗಿಬಿಡುತ್ತಾ. ಮತ್ತು ನೋಡಿರಿ, ಇದು ಚಿಕನ್ನು 1 kg ಚಿಕನ್ ತೊಗೊಂಡಿನಿ. ಅಂದರೆ ಇದನ್ನು ನೀಟಾಗಿ ತೊಳೆದು ಇಟ್ಟಿನ್ರಿ. ಇವಾಗ ಏನಿಲ್ಲ, ಡೈರೆಕ್ಟು ಇದ್ರ ಜೊತೆಗೆ ಒಗ್ಗರಣೆ ಕೊಡೋದು. ಇಷ್ಟು ವಿಡಿಯೋ ಮಾಡೋದಕ್ಕೆ ನೋಡಿರಿ, ಸಿಕ್ಕಾಪಟ್ಟೆ ಸೆಕೆ. ಬರೀ ಗ್ಯಾಸ್ ಮುಂದೆ ನಿಂತ್ಕೊಂಡ್ರೇ ಸಿಕ್ಕಾಪಟ್ಟೆ ಸೆಕೆ ಆಗುತ್ತಾ. ಇನ್ನೂ ನಾನು ಆನ್ ಕೂಡ ಮಾಡಿಲ್ಲ. ಒಲೆ ಮೇಲಂತೂ ಮಾಡಿದ್ರು ಮುಗ್ದೋಯ್ತು ಕತೆ. ಮುಖ ತುಂಬ ಫುಲ್ ಬೆವರು. ಇವಾಗ ನಾನೇನು 1 kg ಇದೆಲ್ಲ, ಅದು ನಮ್ಮ ಮನೇಲಿ ಇವಾಗ ಜಾಸ್ತಿ ಜನ ಕೂಡ ಇಲ್ಲ, ಎಲ್ಲ ಅವ್ರವ್ರ ಊರಿಗೆ ಹೋಗಿಬಿಟ್ಟಿದ್ದಾರೆ, ಅಕ್ಕನ ಮಕ್ಕಳೆಲ್ಲ. ಸೊ ಇವಾಗ ಒಂದು 5 ಜನ ಇದ್ದೀವಿ. ಬೇಗ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರಂಬರಿ. ಗ್ಯಾಸ್ ಆನ್ ಮಾಡಕತ್ತೀನಿ. 1-2 ಟೇಬಲ್ ಸ್ಪೂನ್ ಎಣ್ಣೆನ ಇದರಿಂದ ಇವಾಗ ಆಲ್ಮೋಸ್ಟ್ ಕೆಲವೊಬ್ಬರು ಚಿಕನ್ಗೆ ಬಾದಾಮ್ ಹಾಕ್ತಾರೆ, ಕೊಬ್ಬರಿನ ಆ್ಯಡ್ ಮಾಡ್ತಾರೆ. ಸೊ ಇಲ್ಲಿ ನಾನು ಬಾದಾಮಿ ಮತ್ತು ಕೊಬ್ಬರಿನ ಯಾವುದೂ ಆ್ಯಡ್ ಮಾಡ್ತಾಯಿಲ್ಲ, ಮಿಕ್ಸಿಗೆ ಹಾಕಿ ಯಾವುದೂ ಮಿಕ್ಸಿಗೆ ಹಾಕ್ಕೊಂಡಿಲ್ಲ. ಜಸ್ಟ್ ಒಗ್ಗರಣೆ ಮೂಲಕನೇ ಚಿಕನ್ನ ತೋರಿಸ್ಕೊಡಕತ್ತೀನಿ. ಅಂತೂ ಇಂತೂ ಈಸಿಯಾಗಿ. ಇವಾಗ ನಾನು 2 ಸ್ಪೂನ್ ಎಣ್ಣೆ ಹಾಕಿ, ಜಾಸ್ತಿ ಯಾವುದಾದ್ರೂ ನೀವು ಕೊಬ್ಬರಿನ ಅಥವಾ ಬಾದಾಮಿನ ಮಿಕ್ಸಿಗೆ ಹಾಕ್ಕೊಂಡು ಚಿಕನ್ ಮಾಡ್ತೀರಂದರೆ ಓಕೆ, ಸ್ವಲ್ಪ ಎಣ್ಣೆ ಜಾಸ್ತಿ ಯೂಸ್ ಮಾಡ್ಕೊಳ್ಳಿ. ಇಲ್ಲಿ ನಾವು ಸ್ವಲ್ಪ ಎಂಥದ್ದು ಆ್ಯಡ್ ಮಾಡ್ತಾಯಿಲ್ಲ, ಸೊ ಹಾಗಾಗಿ 2 ಸ್ಪೂನು ಎಣ್ಣೆನ ತಗೊಳ್ಳಿ. ಇವಾಗ ಇದು ನೋಡಿರಿ, ಎಣ್ಣೆ ಕಾಯ್ದ ನಂತರ ಇವಾಗ ನಾನು ಈ ಬೆಳ್ಳುಳ್ಳಿ ಇದೆ ನೋಡಿರಿ, ಈ ಬೆಳ್ಳುಳ್ಳಿ ಶುಂಠಿನ ಹಾಗೆ ಈ ಕರಿಕಾಳನ್ನ ಜಜ್ಕೋತೀನಿ. ಮೊದಲು ನೀಟಾಗಿ ಜಜ್ಕೋತೀನಿ ರೀ, ಇದರೊಳಗೆ ಹಾಕಿದರೆ ಸರಿಯಾಗಲ್ಲ. ಸೊ ಇವಾಗ ಒಂದು ಪೇಸ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿರಿ, ನಾನು ಬೆಳ್ಳುಳ್ಳಿ ಶುಂಠಿ ಹಾಗೆ 4 ಕರಿಕಾಳನ್ನ ಅಷ್ಟೇ ಆ್ಯಡ್ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಂಡಿನಿ. ಏನಕ್ಕಂದರೆ ನಾವು ಒಣ ಕಾಳನ್ನು ಹಾಕ್ತೀವಿ, ಹಾಗಾಗಿ ನಾನು ಇಲ್ಲಿ ಕರಿಕಾಳು ಸ್ವಲ್ಪನೇ ಆ್ಯಡ್ ಮಾಡಿದ್ದೀನಿ. ಇವಾಗ ಬನ್ನಿ ಒಗ್ಗರಣೆ ಕೊಡೋಣ. ನೋಡಿರಿ, ಎಣ್ಣೆ ಅಂತೂ ಚೆನ್ನಾಗಿ ಕಾದೈತಿ. ಇವಾಗ ಕಾದಿರೋ ಎಣ್ಣೆಯಲ್ಲಿ ನಮ್ಮ ಮನೆಯಲ್ಲೇ ಬೆಳೆದಿರೋಂಥ ಕರಿಬೇವನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಕೆಲವೊಬ್ರು ಕರಿಬೇವನ್ನ ಹಾಕ್ತಾರೆ, ಕೆಲವೊಬ್ರು ಹಾಕಲ್ಲ. ಬಟ್ ನನಗಿಲ್ಲಿ ಕರಿಬೇವು ಹಾಕಿದ್ರೇ ಅಡುಗೆ ಚೆನ್ನಾಗಾಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸೊ ಹಾಗಾಗಿ ನಾನಿಲ್ಲಿ ಕರಿಬೇವನ್ನ ಆ್ಯಡ್ ಮಾಡಿದ್ದೀನಿ. ಮತ್ತು ನೋಡಿ, ಇವಾಗ ಕರಿಬೇವು ಹಾಕಿದ ತಕ್ಷಣ ನಾನಿಲ್ಲಿ ಕಟ್ ಮಾಡ್ಕೊಂಡಿರೋಂತಹ
ಏನದು ಈರುಳ್ಳಿ ಟೊಮೆಟೊ ಹಾಕ್ತೀನಿ. ಈರುಳ್ಳಿ ಟೊಮೆಟೊ ಹಾಕೋದಕ್ಕಿಂತ ಮುಂಚೆ ಇಲ್ಲಿ ಒಂದೆರಡು ಚಕ್ಕೆ ಹಾಕ್ತಾಯಿದ್ದೀನಿ, 2 ಚಕ್ಕೆ, ಹಾಗೆ ಒಂದು ಪಲಾವ್ ಎಲೆ, ಸ್ವಲ್ಪ ಘಮ ಘಮ ಅನ್ನತ್ತೆ. ಸೊ ಅದಕ್ಕಾಗಿ ನಾನು ಪಲಾವ್ ಎಲೆನ ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ನೋಡಿ ಇಲ್ಲಿ ಲವಂಗ ಒಂದು 2-3 ಲವಂಗನ ತೊಗೊಂಡಿದ್ದೀನಿ. ಇದು ಅಂತೂ ಫುಲ್ ಕಾಯ್ದಿದೆ ರೀ. ಇವಾಗ ಅದು ಅಷ್ಟನ್ನು ಹಾಕಿದ ಮೇಲೆ ಕಟ್ ಮಾಡ್ಕೊಂಡಿರೋಂತಹ ಈರುಳ್ಳಿನ ಹಾಕ್ತೀನಿ ರೀ ನಾನು. ಎಣ್ಣೆ ಅಂತೂ ಚೆನ್ನಾಗಿ ಫ್ರೈ ಆಗೈತಿ, ಚೆನ್ನಾಗಿ ಕಾದ್ಬಿಟ್ಟೈತಿ. ಸೊ ಹಾಗಾಗಿ ಮೊದಲು ನಾನಿಲ್ಲಿ ಈರುಳ್ಳಿನ ಹಾಕ್ಕೊಂಡಿನಿ. ನಾವೆಷ್ಟು ಒಂದು kg ಚಿಕನ್ ಅಲ್ಲ, ಸೊ ಹಾಗಾಗಿ ನಾನಿಲ್ಲಿ 1-2 ಈರುಳ್ಳಿ ಅಷ್ಟೇ ಆ್ಯಡ್ ಮಾಡ್ತಾಯಿದ್ದೀನಿ, ಜಾಸ್ತಿ ಈರುಳ್ಳಿ ತೊಗೊಂಡಿಲ್ಲ, ಸಾಕು. ಆಮೇಲೆ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರೀ. ಏನಕ್ಕಂದರೆ ಎಣ್ಣೆಯಲ್ಲಿ ಈರುಳ್ಳಿ ಮೊದಲು ಫ್ರೈ ಆಗಲಿ. ನಾವು ಈರುಳ್ಳಿನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವಿ ಅಷ್ಟು ಟೇಸ್ಟಾಗಿ ಬರುತ್ತೆ ಚಿಕನ್. ಸೊ ಹಾಗಾಗಿ ಈರುಳ್ಳಿನ ಮೊದಲು ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಅಂತೂ ಚೆನ್ನಾಗಿ ಫ್ರೈ ಆಗೈತೆ ನೋಡಿರಿ. ಆಮೇಲೆ ನಾನಿಲ್ಲಿ 2 ಟೊಮೆಟೊ ಕಟ್ ಮಾಡ್ಕೊಂಡಿರೋಂತಹ ಟೊಮೆಟೊನ ಆ್ಯಡ್ ಮಾಡ್ತಿದ್ದೀನಿ. ಜಾಸ್ತಿ ಹಾಕ್ಬೇಡ್ರಿ, ಯಾಕಂದರೆ ಹುಳಿ ಆಗಿಬಿಡುತ್ತೆ. ಅದು ಅಲ್ಲದೆ ನಮ್ಮ ಹಳ್ಳಿ ಸೈಡ್ ಗೊತ್ತಲ್ಲ, ಜವಾರಿ ಟೊಮೆಟೊ ಸಣ್ಣದಿರುತ್ತೆ, ಸೊ ಹುಳಿ ಆಗಿಬಿಡುತ್ತೆ. ಹಾಗಾಗಿ ಇದನ್ನು ಟೊಮೆಟೊ ಹಾಕಿದ ತಕ್ಷಣ ನೀಟಾಗಿ ಫ್ರೈ ಮಾಡ್ಕೊತೀನಿ. ಯಾಕಂದರೆ ಟೊಮೆಟೊ ಕೂಡ ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ಎಣ್ಣೆಯಲ್ಲಿ ಫ್ರೈ ಆದಷ್ಟು ಬೇರೆ ನಾವೇನಾದರೂ ನೀರು ಆ್ಯಡ್ ಮಾಡಿದರೆ ಅದು ಚೆನ್ನಾಗಿ ಫ್ರೈ ಆಗೋಲ್ಲ. ಸೊ ಮೊದಲೇ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನೋಡಿರಿ, ನನಗಂತೂ ಒಂದು ಸ್ವಲ್ಪ ಉತ್ತರ ಕರ್ನಾಟಕ ಭಾಷೆ ಬರ್ತದೆ, ಇನ್ನೊಂದು ಸ್ವಲ್ಪ ನಾರ್ತ್ ಕಡೆ ಭಾಷೆ ಬರ್ತದೆ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ಅದು ಸ್ವಲ್ಪ ಫ್ರೈ ಆಗಲಿ, ಟೊಮೆಟೊ ಫುಲ್ಲು ನೀಟಾಗಿ, ಜಾಸ್ತಿ ಏನು ಬೇಡ. ನಿಮಗೆ ಕೆಲವೊಬ್ಬರು ತುಪ್ಪ ಬೇಕಾದರೆ ತುಪ್ಪನ ಯೂಸ್ ಮಾಡ್ಕೊಳ್ಳಿ, ಆಯಿತಾ. ನಾನಿಲ್ಲಿ ಸನ್ರಿಚ್ ಆಯಿಲ್ನ ತೊಗೊಂಡಿದ್ದೀನಿ. ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಟೊಮೆಟೊ ಕೂಡ, ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕು. ಸಾಕು, ಇಷ್ಟು ಸಾಕು, ಚೆನ್ನಾಗಿ ಫ್ರೈ ಆಗೈತಿ ಎಣ್ಣೆಯಲ್ಲೇ. ಇವಾಗ ನಾನು ಶುಂಠಿ, ಬೆಳ್ಳುಳ್ಳಿ ಹಾಗೆ ಕರಿಕಾಳು ಜಜ್ಜಿ ಇಟ್ಕೊಂಡಿದ್ನಲ್ಲ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಇದಕ್ಕೆ ಫುಲ್ಲು. ಲಾಸ್ಟಿಗೆ ಶುಂಠಿ, ಬೆಳ್ಳುಳ್ಳಿ ಹಾಗೆ ಕರಿಕಾಳು, ಆಯಿತಾ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಂತಾರಲ್ಲ, ಅದು ನಾವು ಅಂಗಡಿಯಿಂದ ತರ್ಬೋದು ರೀ, ಬಟ್ ಯಾರು ಆಯಿತಾ ಅಂಗಡಿಯಿಂದ ತರೋಕ್ಕೆ ಹೋಗಬೇಡಿ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಮೊನ್ನೆ ನನಗೆ ವಿಡಿಯೋ ಬಂದಿತ್ತು, ಒಂಥರ ಫುಲ್ಲು ಏನದು ಕೊಳ್ತೋಗಿರೋಂಥ ಶುಂಠಿ, ಕೊಳ್ತಿರೋಂಥ ಬೆಳ್ಳುಳ್ಳಿ ಎಲ್ಲ ಆ್ಯಡ್ ಮಾಡಿ ಶುಂಠಿ ಪೇಸ್ಟ್ ಮಾಡ್ತಾರೆ. ಸೊ ಹಾಗಾಗಿ ನಾನಂತೂ ಆ ವಿಡಿಯೋ ನೋಡಿದ್ರಿಂದ ಶುಂಠಿ ಪೇಸ್ಟನ್ನು ಬಳಸೋದೇ ಬೇಡ ಅನ್ನಿಸ್ಬಿಟ್ಟಿದೆ. ಅದಕ್ಕೆ ನಾವೇ ಮನೇಲಿ ತಯಾರು ಮಾಡ್ಕೊಳ್ಳೋದೇ ಬೆಟರ್. ನನ್ನ ಅಭಿಪ್ರಾಯ ನಾನು ಹೇಳಿದ್ದೀನಿ, ನಿಮ್ಮ ಅಭಿಪ್ರಾಯ ನಿಮಗೆ ಬಿಟ್ಟಿದ್ದಾಯ್ತಾ. ಮತ್ತು ನಾನು ಹೇಳಿದೆ ಅಂತ ಯಾರ್ಯಾರೋ ಏನೇನೋ ಹೇಳ್ಕೋಬೇಡಿ ಅಮ್ಮ. ನೋಡಿ, ಎಲ್ಲನೂ ಎಣ್ಣೆಯಲ್ಲಿ ಚೆನ್ನಾಗಿ ನೀಟಾಗಿ ಫ್ರೈ ಆಗಿ ಎಲ್ಲನೂ ಬೆಂದೈತಿ, ನೀಟಾಗಿ ಕುದ್ದೈತ್ರಿ ಟೊಮೆಟೊ, ಈರುಳ್ಳಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಇವಾಗ ಏನಿಲ್ಲ, ಇದಕ್ಕೆ ನಾನು ಚಿಕನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಆವಾಗಲೇ ಹೇಳಿದ್ನೆಲ್ಲ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ಅಂತ. ಇದೇ ಚಿಕನ್ನ, ಅಂದರೆ 1 kg ಚಿಕನ್ ಐತ್ರಿ ಇದು. ಇದಕ್ಕೆ ಆ್ಯಡ್ ಮಾಡ್ಕೊತೀನಿ ಇವಾಗ. ಎಲ್ಲ ಚಿಕನ್ ಆ್ಯಡ್ ಆದಮೇಲೆ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ಇದನ್ನು ಕೂಡ ನೋಡಿ, ಇದನ್ನು ಕೂಡ ನೀಟಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ, ಆಯಿತಾ. ಇದು ನಮ್ಮ ಹಳೆ ಮನೆ, ಆಯಿತಾ. ಅಂದರೆ ಇಲ್ಲಿ ನೋಡಿ ಎಲ್ಲ ಒಂಥರ ಗೋಡೆ ಒಂದು ಸ್ವಲ್ಪ ಕಪ್ಪಾಗಿದೆ. ಅದು ಅಡುಗೆ ಮಾಡಿ ಒಗ್ಗರಣೆ ಕೊಟ್ಟು ಎಲ್ಲ ರಟ್ಟಿದೆ ಗೋಡೆಗೆ. ಹಾಗಾಗಿ ಅಂದರೆ ಇದಕ್ಕೆ ನಾವು ಸುಣ್ಣ ಹಚ್ತೀವಿ ಗೋಡೆಗೆ, ಪೇಂಟಲ್ಲ. ಸೊ ಸುಣ್ಣ ಕೂಡ ಬೇಗ ಕಪ್ಪಾಗಿಬಿಡುತ್ತೆ. ಅಡುಗೆ ಮಾಡಿ ಕೂಡ ಗೋಡೆ ಎಲ್ಲ ಕಪ್ಪಾಗಿದೆ, ಯಾರೇನೋ ಅಂದ್ಕೋಬೇಡಿ, ಆಯಿತಾ. ಇವಾಗ ಏನಿಲ್ಲ ರೀ, ಇದಕ್ಕೆ ಸ್ವಲ್ಪ ಉಪ್ಪು, ಖಾರ ಹಾಗೆ ಅರಿಶಿನ ಹುಡಿನ ಆ್ಯಡ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಸಪ್ಪುರುಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಕಲ್ಲುಪ್ಪಿದೆ, ಬಟ್ ಸಪ್ಪುರುಪ್ಪನ್ನೇ ಹಾಕ್ತಾಯಿದ್ದೀನಿ ನಾನು. ಸ್ವಲ್ಪ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನ, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಹಾಗೆ
ಒಂದು ಚಿಟಿಗೆ ಅಷ್ಟು ಅರಿಶಿನ ಹುಡಿ. ಮತ್ತು ಇಲ್ಲಿ ನಾನು ಆಲ್ಮೋಸ್ಟ್ ಎಲ್ಲ ಒಂದು ಖಾರದ ವಿಡಿಯೋ ಮಾಡಿದ್ದೆ. ಈ ಖಾರದಲ್ಲಿ ಎಲ್ಲನೂ ಆ್ಯಡ್ ಇದೆ. ನಾನು ತೋರಿಸಿದ್ದೀನಿ ನಿಮಗೆ ಖಾರ, ನಮ್ಮ ಹಳ್ಳಿ ಸೈಡ್ ಖಾರನ ಹೇಗೆ ಕುಟ್ಟಿಸ್ತಾರೆ ಅನ್ನೋ ಖಾರದೊಂದು ವಿಡಿಯೋ ಇದೆ. ಈ ಖಾರದಲ್ಲೇ ಎಲ್ಲನೂ ಇರುತ್ತೆ, ಮಸಾಲೆ ಐಟಮ್ಮು. ಹಾಗಾಗಿ ನಾನಿಲ್ಲಿ ಯಾವುದೇ ಜಾಸ್ತಿ ಮಸಾಲೆನ ಯೂಸ್ ಮಾಡ್ತಾಯಿಲ್ಲ. ಮತ್ತು ನೋಡಿರಿ, ಸ್ವಲ್ಪ ಖಾರ ತೊಗೊಳ್ಳಿ. ಏನಕ್ಕಂದರೆ ಇದು ಸಿಕ್ಕಾಪಟ್ಟೆ ಖಾರ ಇದೆ. ಮತ್ತು ಅದು ಅಲ್ಲದೆ 4 ಕರಿಕಾಳನ್ನ ಆ್ಯಡ್ ಮಾಡಿದ್ದೀನಿ ಇದರಲ್ಲಿ. ಸೊ ಹಾಗಾಗಿ ನಾನು ಸ್ವಲ್ಪ ಖಾರನ ತಗೋತಾ ಇದ್ದೀನಿ. ನಮ್ಮ ಹಳ್ಳಿ ಸೈಡ್ ಅವರಿಗೆ ಖಾರ ಇದ್ದರೆ ಬೆಟರು. ಖಾರನ ತುಂಬ ಇಷ್ಟಪಡ್ತಾರೆ ಪ್ರತಿಯೊಂದು ಅಡುಗೆಯಲ್ಲೂ. ನಮ್ಮನೆಯಲ್ಲೂ ಖಾರನ ಇಷ್ಟಪಡ್ತಾರೆ. ಸೊ ಇವಾಗ ಸದ್ಯಕ್ಕೆ ನಾವು ಜಾಸ್ತಿ ಖಾರನ ಹಾಕೋಂಗಿಲ್ಲ. ಏನಕ್ಕಂದರೆ ನಮ್ಮನೆಯಲ್ಲಿ ನಮ್ಮ ಅಕ್ಕನ ಮಗಳದ್ದು ಡೆಲಿವರಿ ಆಗಿದೆ. ಸೊ ಹಾಗಾಗಿ ಅವರು ಜಾಸ್ತಿನ ಖಾರ ತಿನ್ನಬಾರ್ದು. ಹಾಗಾಗಿ ನಾವು ಕೂಡ ಇದಕ್ಕೆ ಸ್ವಲ್ಪ ಖಾರನ ಆ್ಯಡ್ ಮಾಡಿದ್ದೀವಿ, ಜಾಸ್ತಿ ಖಾರನ ಆ್ಯಡ್ ಮಾಡಿಲ್ಲ. ಇಲ್ಲೇ ನೋಡಿರಿ, ನಾನೊಂದು ಸ್ವಲ್ಪ ಎವರೆಸ್ಟ್ ಮಸಾಲಾನ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಈ ಚಿಕನ್ಗೆ ಎವರೆಸ್ಟ್ ಮಸಾಲಾನ ಸಾಕು, ಜಾಸ್ತಿ ಆಗುತ್ತೆ, ಎಷ್ಟೇ ಸಾಕು. ಆಮೇಲೆ ಇದೊಂದು ಅಂಗಡಿಯಲ್ಲಿ ಸಿಗುತ್ತೆ ನೋಡಿ, ಚಿಕನ್ ಇದು ಮಸಾಲ 5 ರೂಪೀಸಿಗೆ. ಇದೊಂದು ಫುಲ್ಲು ಆ್ಯಡ್ ಮಾಡ್ತೀನಿ ರೀ ನಾನು. ಕಟ್ ಮಾಡಿ ಇವಾಗ ಇದಕ್ಕೆ ಹಾಕೋತೀನಿ. ಇದೊಂದು ಸಾಕ್ರಿ. ಟೊಮೆಟೊ, ಈರುಳ್ಳಿ, ಚಕ್ಕೆ, ಹಾಗೆ ಶುಂಠಿ, ಬೆಳ್ಳುಳ್ಳಿ, ಹಾಗೆ ಈ ಎವರೆಸ್ಟ್ ಮಸಾಲ, ಹಾಗೆ ಚಿಕನ್ ಮಸಾಲ, ಇಷ್ಟನ್ನೇ ನೋಡಿರಿ. ಇವಾಗ ಇದನ್ನು ಎಲ್ಲ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಎಲ್ಲ ಖಾರ, ಉಪ್ಪು, ಮಸಾಲೆ ಎಲ್ಲನೂ ಹಾಕಿದ್ದೀನಿ. ಇದಕ್ಕೆ ಲಾಸ್ಟಿಗೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಇದು ಸಾಂಬಾರು ಅಲ್ಲ, ಸುಕ್ಕನೂ ಅಲ್ಲ, ಒಂಥರ ಏನೋ ಹಳ್ಳಿ ಸೈಡ್ ಇರುತ್ತೆ. ನೀರನ್ನ ಆ್ಯಡ್ ಮಾಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಲಾಸ್ಟಿಗೆ ಕೊತ್ತಂಬರಿನ ಮಿಕ್ಸ್ ಮಾಡಿ ಮುಚ್ಚಿಟ್ಬಿಡೋಣ. ಇವಾಗ ಫೈನಲಿ ಇದನ್ನು ಮುಚ್ಚಿ ಒಂದು 2 ವಿಸಿಲ್ನ ಕೂಗಿಸಿದ್ರೆ ಆಯ್ತು ರೀ. ಅಲ್ಲಿಗೆ ನಮ್ಮ ಚಿಕನ್ ಸುಕ್ಕಾದರೂ ಅಂದ್ಕೊಳ್ಳಿ, ಮಸಾಲೆ ಆದರೂ ಅಂದ್ಕೊಳ್ಳಿ, ಏನಾದರೂ ಅಂದ್ಕೊಳ್ಳಿ, ನಮ್ಮ ಚಿಕನ್ ರೆಡಿ. 2 ವಿಸಿಲ್ ಸಾಕು, ಜಾಸ್ತಿ ಬೇಡ. ಚಿಕನ್ ಬೇಯೋಕ್ಕೇನು ಜಾಸ್ತಿ ಟೈಮ್ ತಗೊಳ್ಳಲ್ಲ. ಸೊ 2 ವಿಸಿಲ್ ಆದರೆ ಸಾಕ್ರಿ. ಫೈನಲಿ ನೋಡಿರಿ, 2 ವಿಸಿಲ್ ಕೂಗ್ಸೋಕೆ ಇಟ್ಟೀನಿ. ಅಷ್ಟೊತ್ತಿಗೆ ನೋಡಿರಿ, ನಾನು ಎಲ್ಲ ಒಗ್ಗರಣೆ ಕೊಟ್ಟು 2 ವಿಸಿಲ್ ಕೂಗೋಸೋಷ್ಟ್ರೊಳಗೆ ನನ್ನ ಮುಖದಲ್ಲಿ ಬೆವರು ನೋಡಿರಿ ಹೆಂಗೆ ಬಂದೈತಿ ನೋಡಿರಿ. ಅಮ್ಮ, ನಾನೇನು ನಿಜವಾಗ್ಲೂ ಹೇಳ್ತೀನಿ ರೀ, ನಾನೇನು ಮುಖ ತೊಳ್ಕೊಂಡು ಬಂದಿಲ್ಲ, ಅಷ್ಟೊಂದು ಸೆಕೆ ಐತಿ. ಜಸ್ಟ್ ಇನ್ನು ಒಲೆ ಹಚ್ಚಿದ್ರೆ ಇನ್ನೆಷ್ಟಾಗಲ್ಲ ನೋಡಿರಿ, ಸಿಕ್ಕಾಪಟ್ಟೆ. ಇಲ್ಲೇ ಅದೀನಿ ನೋಡಿರಿ, ಎಲ್ಲೀಗ 2 ವಿಸಿಲ್ ಹೊಡಿಬೇಕು ನೋಡಿರಿ. 1 ವಿಸಿಲ್ ಅಂತೂ ಆಯಿತು. ಸೊ ಇನ್ನೊಂದು ವಿಸಿಲ್ ಹೊಡಿಯೋಷ್ಟ್ರೊಳಗೆ ಬಂದ್ ಮಾಡ್ಕೊಂಡು ಬಿಡೋಣ. ಸೊ ನೋಡಿರಿ, 2 ವಿಸಿಲ್ ಅಂತ ಆಯಿತು. ಇವಾಗ ನಾವು ಗ್ಯಾಸನ್ನ ಆಫ್ ಮಾಡ್ಕೊಂಡ್ಬಿಡೋಣ. ಏನಕ್ಕಂದರೆ ಚಿಕನ್ ಆಲ್ಮೋಸ್ಟು ಬೆಂದಿರುತ್ತಾ. ಸೊ ಇವಾಗ ನಾನು ಗ್ಯಾಸ್ನ ಆಫ್ ಮಾಡ್ಕೊತಿದ್ದೀನಿ ನೋಡಿರಿ. ಸಾಕು, 1-2 ವಿಸಿಲ್ ಆಗಿದೆ. ಫೈನಲಿ ನೋಡಿರಿ, ಸಿಂಪಲ್ಲಾಗಿ ನಾನು ಮಾಡಿರೋ ಚಿಕನ್ ರೆಸಿಪಿ ರೆಡಿ ಆಗೈತಿ. ಕೆಲವೊಬ್ಬರು ಹಳ್ಳಿ ಸೈಡವರು ಇದನ್ನು ಚಿಕನ್ನ ಆಲ್ಮೋಸ್ಟ್ ರೊಟ್ಟಿಯಲ್ಲೇ ತಿಂತಾರೆ. ಮಂಗಳೂರು ಸೈಡವರಾದರೆ ಅನ್ನದಲ್ಲಿ ತಿಂತಾರೆ. ಮಂಡ್ಯ ಸೈಡಲ್ಲಾದರೆ ಮುದ್ದೆಯಲ್ಲಿ ತಿಂತಾರೆ. ಇಲ್ಲಿ ನಾವು ಉತ್ತರ ಕರ್ನಾಟಕ ಆಗಿರೋದ್ರಿಂದ ರೊಟ್ಟಿಯಲ್ಲಿ ತಿಂತೀವಿ. ಬರ್ರಿ, ಇವಾಗ ನಮ್ಮ ಮನೇಲಿ ಎಲ್ಲರೂ ಊಟ ಮಾಡಕತ್ತಾರ. ಇವಾಗ ನಾನು ಊಟ ಮಾಡ್ತೀನಿ. ರೊಟ್ಟಿ ಮತ್ತು ಚಿಕನ್ದಂತೂ ಮಸ್ತ್ ಕಾಂಬಿನೇಷನ್ ರೀ. ನಮ್ಮಮ್ಮ, ಅಕ್ಕ ಹಾಗೆ ಅಣ್ಣನೂ ಊಟ ಮಾಡ್ತಿದ್ದಾರೆ. ನಂದಂತೂ ಊಟ ಆಯ್ತು ರೀ. ಫೈನಲಾಗಿ ಊಟ ಮುಗಿಯೋಷ್ಟ್ರೊಳಗಂತೂ ಅದು ಸಿಕ್ಕಾಪಟ್ಟೆ ಸೆಕೆ ರೀ. ಈ ಸೆಕೆಗಂತೂ ಯಾವಾಗ ಮುಕ್ತಿ ಸಿಗುತ್ತೆ ಅನ್ನೋಂಗೆ ಆಗ್ಬಿಟ್ಟತಿ. ಯಾರೆಲ್ಲ ಹೊಸೊಬ್ಬರು ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ. ಹಾಗೆ ನನ್ನ ಚಿಕನ್ ರೆಸಿಪಿ ಹೇಗಾಯ್ತು ಅಂತ ಕಮೆಂಟ್ ಹಾಕಿ. ಇಲ್ಲಿಗೆ ನನ್ನ ವೀಡಿಯೋನ ಎಂಡ್ ಮಾಡ್ತೀನಿ. ಬಾಯ್.